ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ಇದೇ ರೀತಿ ಸೀರಿಯಲ್ ಲೈಟ್ ಏನಿರುತ್ತೆ ಅದನ್ನು ಉಪಯೋಗಿಸ್ಕೊಂಡು ಸುಂದರವಾದ ಫ್ಲವರ್ ಡೆಕೋರೇಷನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಇದರಿಂದ ಬಹಳ ಬೇಗನೆ ನೀವು ವಿಡಿಯೋನ ನೋಡ್ಬೋದು. ಇವಾಗ ಹೇಗೆ ಫ್ಲವರ್ ಲೈಟ್ ಮಾಡ್ಬೋದು ಅಂತ ನೋಡಿಬಿಡೋಣ. ನೋಡಿ, ನಾನಿಲ್ಲಿ ಕ್ರೇಪ್ ಪೇಪರ್ನ 2 ಇಂಚ್ ಅಗಲದ ಮತ್ತು 6 ಇಂಚ್ ಉದ್ದದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದೊಂದು ಕಲರಲ್ಲಿ 3 ಪೀಸಸ್ನ ತೊಗೊಂಡಿದ್ದೀನಿ. ಒಟ್ಟು 5 ಕಲರ್ಸ್ ತೊಗೊಂಡಿದ್ದೀನಿ. ಹೀಗೆ ಫೋಲ್ಡ್ ಮಾಡಿಬಿಟ್ಟು ಜಿಗ್ಜ್ಯಾಗ್ ಸೀಸರ್ ಏನಿರುತ್ತಲ್ಲ ಅದರಲ್ಲಿ ಹೀಗೆ ಒಂದು ಸೈಡಲ್ಲಿ ಕಟ್ ಮಾಡ್ಕೋಬೇಕು. 5 ಕಲರ್ಸ್ ಕ್ರೇಪ್ ಪೇಪರ್ನಷ್ಟು ಅಲ್ಲೂ ಹೀಗೆ ನಾವು ಒಂದು ಸೈಡಲ್ಲಿ ಜಿಗ್ಜ್ಯಾಗ್ ಸೀಸರಿನಿಂದ ಕಟ್ ಮಾಡ್ಕೋಬೇಕು. ನೋಡಿ, ಅಷ್ಟು ಕ್ರೇಪ್ ಪೇಪರು ರೆಡಿಯಾಗಿದೆ. ನಂತರ ಕಟ್ ಮಾಡಿರ್ತೀವಲ್ಲ ಆ ಸೈಡಲ್ಲಿ ಹೀಗೆ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು. ನೀಟಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ನೋಡಿ, ಕ್ರೇಪ್ ಪೇಪರ್ ಆಗಿರೋದ್ರಿಂದ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಇದು ಸ್ವಲ್ಪ ಥಿಕ್ನೆಸ್ ಕಡಿಮೆ ಇದೆ, ಹಾಗಾಗಿ ಅಷ್ಟೊಂದು ಎಕ್ಸ್ಪ್ಯಾಂಡ್ ಆಗ್ತಾ ಇಲ್ಲ. ನೀಟಾಗಿ ಆಗ್ತಾ ಇದೆ. ನೋಡಿ, ಇದೇ ರೀತಿಯಲ್ಲಿ ನಾನು ಅಷ್ಟು ಕ್ರೇಪ್ ಪೇಪರ್ನೂ ಸಹ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಸೈಡಿಗೆ ಹೀಗೆ ಗ್ಲೂನ ಹಚ್ಚಿಬಿಟ್ಟು ಮತ್ತೊಂದು ಸೈಡ್ಗೆ ಹೀಗೆ ತಗೊಂಡು ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿಯಲ್ಲಿ ಅಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ನಂತರ ನಾವು ಈ ರೀತಿ LED ಬಲ್ಬ್ ಇರುತ್ತಲ್ಲ ಲೈಟಿಂಗ್ ಸರ್ದಲ್ಲಿ, ಅದರಲ್ಲಿ 3ರಲ್ಲಿ ಒಂದೊಂದು ಬಂಚನ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫಸ್ಟೇ ನಾಟನ್ನು ಹಾಕ್ಕೋಬೋದು. ಇಲ್ಲ ಅಂತ ಅಂದರೆ ಫ್ಲವರ್ನ ಅಂದರೆ ಈ ರೀತಿ ಹೀಗೆ ಪೀಸ್ನ ತಗೊಂಡು ಪಿಂಕ್ ಕಲರ್ ತೊಗೊಂಡಿದ್ದೀನಿ ಫಸ್ಟ್ ನಾನು. ಅದಕ್ಕೆ ದಾರದಿಂದ ನಾಟನ್ನು ಹಾಕ್ತಾಯಿದ್ದೀನಿ. ಹೀಗೆ ಒಂದು 4-5 ಬಾರಿ ಸುತ್ತಬಿಟ್ಟು ಹೂ ಕಟ್ತೀವಲ್ಲ ಆ ರೀತಿ ಸಿಂಪಲ್ಲಾಗಿ ನಾಟ್ ಹಾಕಿದರೆ 2 ಬಾರಿ ಸಾಕಾಗತ್ತೆ. ನೋಡಿ, ನೆಕ್ಸ್ಟು ಇದನ್ನು ಹೀಗೆ ನೀಟಾಗಿ ಬಿಡಿಸ್ಕೋಬೇಕು. ಫ್ಲವರ್ ಥರ ಕಾಣಿಸುತ್ತೆ ಮತ್ತು ಒಳಗಡೆ ಇರೋ ಬಲ್ಪು ನಮಗೆ ಕಾಣಿಸ್ಬೇಕು. ಪಿಂಕ್ ಆದಮೇಲೆ ಇವಾಗ ರೆಡ್ ಕಲರಲ್ಲಿ ಹಾಕ್ತಾಯಿದ್ದೀನಿ ನಾನು. ಮತ್ತು ಒಂದು 2-3 ಸಾರಿ ಹೀಗೆ ಜೋಡಿಸ್ಕೊಂಡು ಸುತ್ತರಿಸಿ ಹೂ ಕಟ್ಟೋ ರೀತಿಯಲ್ಲಿ ನಾಟನ್ನು ಹಾಕ್ಕೋಬೇಕು. ಇದೇ ರೀತಿಯಲ್ಲಿ ನೋಡಿ, ಹೀಗೆ ಓಪನ್ ಮಾಡಿಕೊಂಡು ನಾನು ಅದಿಷ್ಟು ಕ್ರೇಪ್ ಪೇಪರ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಗ್ರೀನ್ ಕಲರ್ ಟೇಪ್ ಇರುತ್ತಲ್ಲ ಅದರಿಂದ ಹೀಗೆ ಸುತ್ತಕೊಂಡು ಹೋಗಬೇಕು. ಫುಲ್ ವೈಟ್ ಕಲರ್ ವೈರ್ ಇರುತ್ತಲ್ಲ ಅದಿಷ್ಟಕ್ಕೂ ನಾವು ಟೇಪ್ನ ಸುತ್ಕೋಬೇಕು. ಈಗ ನೋಡಿ ಫ್ರೆಂಡ್ಸ್, ಸುಂದರವಾದ ಲೈಟಿಂಗ್ ಕಲರ್ಫುಲ್ ಫ್ಲವರ್ಸ್ ರೆಡಿಯಾಗಿದೆ. ಇವಾಗ ಲೈಟ್ ಆನ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ನೈಟ್ ಟೈಮಲ್ಲಿ ಡೆಕೋರೇಷನ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ನಾವು ಇದೇ ರೀತಿ ತುಳಸಿ ಗಿಡಕ್ಕೂ ಸಹ ಈ ರೀತಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಮನೆಯಲ್ಲಿರೋ ದಾಸವಾಳ ಗಿಡ ಎಲ್ಲ ಇರುತ್ತಲ್ಲ ಅದಕ್ಕೂ ಸಹ ಈ ರೀತಿಯಾಗಿ ಮಾಡ್ಕೋಬೋದು. ಅದು ಸಹ ಇದೇ ರೀತಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ನಾನಿಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ ಪಾಟ್ ಇರುತ್ತಲ್ಲ ಅದಕ್ಕೆ ಡೆಕೋರೇಷನ್ ಮಾಡಿದ್ದೀನಿ ಸುತ್ತಬಿಟ್ಟು. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವು ಸಹ ದೀಪಾವಳಿ ಹಬ್ಬಕ್ಕೆ ಈ ರೀತಿಯ ಲೈಟಿಂಗ್ ಫ್ಲವರ್ಸ್ ಮಾಡಿ ಗ್ರ್ಯಾಂಡಾಗಿ ಹಬ್ಬನ ಆಚರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.